ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಳ್ಳಾರಿ ಜೈಲಿಗೆ ದರ್ಶನ್ ಅನ್ನ ಶಿಫ್ಟ್ ಮಾಡಲಿಕ್ಕೆ ಅರ್ಜಿಯನ್ನ ಹಾಕಲಾಗಿದೆ. ಸೆಷನ್ಸ್ ಕೋರ್ಟ್ಗೆ ಎಸ್ಪಿಪಿ ಪ್ರಸನ್ನ ಕುಮಾರ್ ಅರ್ಜಿಯನ್ನ ಹಾಕಿದ್ದಾರೆ. ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ಅರ್ಜಿ ಹಾಕಿರುವಂತದ್ದು. ಜೈಲು ಅಧಿಕಾರಿಗಳ ಪರವಾಗಿ ಎಸ್ಪಿಪಿ ಅರ್ಜಿಯನ್ನ ಹಾಕಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಅರ್ಜಿ ವಿಚಾರಣೆ ಬರುವಂತ ಸಾಧ್ಯತೆ ಇರುವಂತದ್ದು. ಮಧ್ಯಾಹ್ನ 3 ಗಂಟೆಗೆ ಬಳ್ಳಾರಿ ಜೈಲಿಗೆ ದರ್ಶನ್ ಶಿಫ್ಟ್ ಮಾಡಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜಾತಿಥ್ಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ದೊಡ್ಡ ವಿವಾದ ಆಗಿ ಪ್ರಕರಣಗಳು ದಾಖಲಾಗಿ ನಂತರ ಬಳ್ಳಾರಿ ಜೈಲಿಗೆ ದರ್ಶನ್ ಅವರನ್ನ ಹಾಕಲಾಗಿತ್ತು. ಈಗ ಮತ್ತೆ ಅದೇ ಜೈಲಿಗೆ ಹಾಕಲಿಕ್ಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಜಗದೀಶ್ ಲಕ್ಷ್ಮಣ್ಗೆ ಶಿವಮೊಗ್ಗ ಜೈಲಿಗೆ, ಕಲಬುರಗಿ ಜೈಲಿಗೆ ನಾಗರಾಜ್ನನ್ನ ಶಿಫ್ಟ್ ಮಾಡಲಿಕ್ಕೆ ಮನವಿ, ಪ್ರದೂಷ್ ಬೆಳಗಾವಿ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ಮನವಿ. ಅಂದ್ರೆ ಯಾರ್ಯಾರು ಯಾವ್ಯಾವ ಜೈಲಿನಲ್ಲಿದ್ರು ಆ ಜೈಲುಗಳಿಗೆ ಅವರನ್ನ ಶಿಫ್ಟ್ ಮಾಡಲಿಕ್ಕೆ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರು ಜೈಲಿನಲ್ಲೇ ಪವಿತ್ರ ಗೌಡ ಮತ್ತೆ ಅನುಕುಮಾರ್ ಈ ಹಿಂದೆ ಯಾರ್ಯಾರು ಯಾವ್ಯಾವ ಜೈಲಲ್ಲಿದ್ರು ಆ ಜೈಲಿಗೆ ಕಳಿಸುವಂತ ಪ್ಲಾನ್ ಇತ್ತು. ಪವಿತ್ರ ಗೌಡ ಅನುಕುಮಾರ್ ಬೆಂಗಳೂರು ಜೈಲಿನಲ್ಲೇ ಇದ್ರು. ಇನ್ನ ಪ್ರದೋಷ್ ಬೆಳಗಾವಿ ಜೈಲಿಗೆ ಹಾಕಲಾಗಿತ್ತು. ದರ್ಶನ್ ಅನ್ನ ಬಳ್ಳಾರಿ ಜೈಲಿಗೆ ಹಾಕಿದಂತ ಸಂದರ್ಭದಲ್ಲಿ ಇನ್ನ ನಾಗರಾಜ್ನ ಕಲಬುರಗಿ ಜೈಲಿಗೆ ಹಾಕಲಾಗಿತ್ತು ಈ ಹಿಂದೆ. ಮತ್ತೆ ಅದೇ ಜೈಲುಗಳಿಗೆ ಇವರನ್ನ ಹಾಕುವಂತ ನಿಟ್ಟಿನಲ್ಲಿ ಮನವಿಯನ್ನ ಮಾಡಲಾಗಿದೆ. ಬೆಂಗಳೂರು ಜೈಲಿನಲ್ಲಿ ಪವಿತ್ರ ಗೌಡ ಅನುಕುಮಾರ್ ಬೇಲ್ ಸಿಕ್ಕಾಗ ಯಾರು ಎಲ್ಲಿದ್ರು ಅಲ್ಲಿಗೆ ಶಿಫ್ಟ್ ಮಾಡಿ ಜೈಲಿನ ಭದ್ರತೆ ಆಡಳಿತಾತ್ಮಕ ದೃಷ್ಟಿಯಿಂದ ಶಿಫ್ಟ್ಗೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಯಾಕೆ ಈ ಒಂದು ಜೈಲಿನಲ್ಲೇ ಇದ್ರೆ ಇವ್ರಿಗೆ ಸರಿಯಾದ ರೀತಿಯಲ್ಲಿ ಕಟ್ಟೆಚ್ಚರವನ್ನು ವಹಿಸ್ಲಿಕ್ಕೆ ಸಾಧ್ಯ ಇಲ್ವಾ ಅಂತನಾ, ಅಥವಾ ಇವ್ರ ಮುಂಚೆ ಯಾರ್ಯಾರು ಎಲ್ಲೆಲ್ಲಿದ್ರು ಅಲ್ಲೇ ಇದ್ರೆ ಬೆಟರು ಅಂತನಾ, ಇವ್ರನ್ನೆಲ್ಲರನ್ನೂ ಕೂಡ ಡಿವೈಡ್ ಮಾಡಿ ಇಟ್ಬಿಟ್ರೆ ಬೆಸ್ಟು ಅಂತನಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಅರ್ಜಿಯನ್ನ ಹಾಕಲಾಗಿದೆ. ಕೋರ್ಟ್ ಅದನ್ನು ಎಷ್ಟು ಮಟ್ಟಿಗೆ ಪರಿಗಣಿಸುತ್ತೆ ಕಾದ್ ನೋಡಬೇಕಾಗಿದೆ. ಇನ್ನು ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 7 ಜನರು ಅರೆಸ್ಟ್ ಆಗಿದ್ದಾರೆ ಅಂತ ನಟಿ ರಮ್ಯಾ ಹೇಳಿದ್ರು. ಈಗ ಅಶ್ಲೀಲ ಕಮೆಂಟ್ಗಳು ಬರೋದು ಕಡಿಮೆ ಆಗಿದೆ ಅಂತ ಹೇಳಿದ್ರು. ದರ್ಶನ್ ಅಭಿಮಾನಿಗಳಿಂದ ಅಶ್ಲೀಲ ಮೆಸೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಷನ್ ಕೊಟ್ಟಿದ್ದಾರೆ ರಮ್ಯಾ. 7 ಜನರು ಅರೆಸ್ಟ್ ಆಗಿದ್ದಾರೆ ಆ ಪ್ರಕರಣದಲ್ಲಿ. ಈಗ ಬ್ಯಾಡ್ ಕಮೆಂಟ್ಸ್ ಬರೋದು ಕಡಿಮೆ ಆಗಿದೆ. ನನಗಷ್ಟೇ ಅಲ್ಲ, ಯಾವ ಮಹಿಳೆಗೂ ಈ ರೀತಿ ಆಗಬಾರ್ದು, ಇದಕ್ಕಾಗಿನೇ ನಾನು ದೂರು ಕೊಟ್ಟಿದ್ದೆ ಅಂತ ರಮ್ಯಾ ಹೇಳಿರುವಂಥದ್ದು. ಬೆಂಗಳೂರಿನ ಹೆಬ್ಬಾಳದಲ್ಲಿ ನಟಿ ರಮ್ಯಾ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕೆಲವರು ಬೇರೆ ಬೇರೆ ಹೀರೋಗಳ ಫೋಟೋಗಳನ್ನು ಹಾಕಿಕೊಂಡು ಕೂಡ ಕಮೆಂಟನ್ನು ಹಾಕಿದ್ದಾರೆ. ಕೆಲವರಿಗೆ ಕೆಟ್ಟ ಹೆಸರನ್ನ ತರಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ರೀತಿಯಲ್ಲಿ 7 ಜನರನ್ನ ಅರೆಸ್ಟ್ ಮಾಡಲಾಗಿದ್ದು ತನಿಖೆಯನ್ನ ಮಾಡಲಾಗ್ತದೆ. ಪೊಲೀಸರು ಪಾಠ ಕಲಿಸ್ತಾ ಇದ್ದಾರೆ ಅವ್ರಿಗೆ. ನನಗಷ್ಟೇ ಅಲ್ಲ, ಯಾವ ಮಹಿಳೆಗೂ ಈ ರೀತಿಯಾಗಿ ಆಗಬಾರ್ದು ಅಂತ ರಮ್ಯಾ ಮಾತನಾಡಿದ್ದಾರೆ. ಕಾಮೆಂಟ್ಗಳು ಅಂದ್ರೆ ಅಷ್ಟು ಅಶ್ಲೀಲವಾಗಿ ಎಲ್ಲ ಕಳ್ಸಿದ್ರಲ್ಲ, ಆ ಥರ ಇವಾಗ ಏನು ಬರ್ತಾ ಇಲ್ಲ ನನಗೆ. ಬಟ್ ಸ್ಮಾಲ್ ಥಿಂಗ್ಸ್, ಬಟ್ ಅದೆಲ್ಲ ಓಕೆ, ನಾವು ಆಸ್ ಪಬ್ಲಿಕ್ ಫಿಗರ್ಸ್ ನಾವು ಅದನ್ನೆಲ್ಲ ಇಗ್ನೋರ್ ಮಾಡ್ಬೋದು. ಬಟ್ ಆ ಥರ ಎಲ್ಲ ಯಾರು ಕಳಿಸ್ತಾ ಇಲ್ಲ, ಅದು ನಿಂತಿದೆ. ಬಟ್ ಬರೀ ಒಂದು 7 ಜನ ಅರೆಸ್ಟ್ ಆಗಿದ್ದಾರೆ, ಇನ್ನೂ ಉಳಿದಿರೋರ್ನು ಅರೆಸ್ಟ್ ಮಾಡಬೇಕು. ಅವೇರ್ನೆಸ್ ಮೂಡ್ತಾ ಇದೆ ಅಂತ ಅನ್ಸಿದೆಯಾ ನೀವು ಕಂಪ್ಲೇಂಟ್ ಕೊಟ್ಟಾದ್ಮೇಲೆ? 100% ಎಷ್ಟೋ ಜನ ಹೆಣ್ಮಕ್ಳು ನನಗೆ ಮೆಸೇಜ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರಿಗೆ ಆ ಧೈರ್ಯ ಇರಲಿಲ್ಲ ಹೋಗಿ ಕಂಪ್ಲೇಂಟ್ ಮಾಡೋದಕ್ಕೆ. ಬಟ್ ಇದರಿಂದ ಯೋಚನೆ ಮಾಡ್ತಾರೆ, ಯಾಕಂದ್ರೆ ಮುಂಚೆ ಯಾರು ಕಂಪ್ಲೇಂಟ್ ಕೊಟ್ಟಿರಲಿಲ್ಲ, ಅರೆಸ್ಟ್ ಯಾರು ಆಗಿರಲಿಲ್ಲ. ಸುಮ್ಮನೆ ಆ ಪ್ರೊಫೈಲ್ನ ತೆಗೆದುಬಿಡ್ತಾರೆ ಅಥವಾ ಕಾಮೆಂಟ್ ಡಿಲೀಟ್ ಮಾಡಿಬಿಡ್ತಾರೆ. ಬಟ್ ಇವಾಗ ಅರೆಸ್ಟ್ ಆಗ್ತಾ ಇದಾರೆ ಅಂತ ಗೊತ್ತಾದ್ಮೇಲೆ ಎಲ್ಲರೂ ಯೋಚನೆ ಮಾಡ್ತಾರೆ, ಅಟ್ಲೀಸ್ಟ್ ಒಂದು 10 ಟೈಮ್ಸ್ ಕಾಮೆಂಟ್ ಮಾಡೋಕ್ಕಿಂತ ಮುಂಚೆ. ಸೊ ಹಾಗಾಗಿ ಟ್ರೋಲಿಂಗ್ ಅಲ್ಲೇ ಸ್ವಲ್ಪ ಕಡಿಮೆ ಆಗಿದೆ ಅಂತ ಹೆಣ್ಮಕ್ಳು ಹೇಳಿದ್ದಾರೆ.